ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ. ಸೊ ನಾವಿವತ್ತು ಬಾಂಗ್ಡೆ ಮೀನು ಇದನ್ನು ಯಾವ ಥರ ಮನೆಯಲ್ಲಿ ಬಾಂಗ್ಡಾ ತವಾ ಫ್ರೈ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾವು ಬಾಂಗ್ಡಾ ಮೀನು ಏನಿದೆ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಸೊ ಇದೇನು 3 ಮೀನು ಇದೆ, ನೀಟಾಗಿ ವಾಶ್ ಮಾಡ್ಕೋತಾ ಇದ್ದೀವಿ. ಸೊ ಫಸ್ಟು ನಲ್ಲಿ ನೀರು ಇದರಿಂದ ನೀಟಾಗಿ ತೊಳ್ಕೊಬೇಕಾಗತ್ತೆ. ವಾಷಿಂಗೇ ಮೇಯ್ನು. ಬಿಕಾಸ್ ವಾಶ್ ಚೆನ್ನಾಗಾಗಲಿಲ್ಲ ಅಂತಂದರೆ ತಿನ್ನಬೇಕಾದ್ರೆ ಗಲೀಜು ಒಳಗಡೆ ಎಲ್ಲ, ಅಂದರೆ ಮೀನು ಏನು ಹೊಟ್ಟೆಲಿ ಊಟ ಇರುತ್ತೆ ಅದೆಲ್ಲ ಗಲೀಜಿರುತ್ತೆ, ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇನು ಕಸ ಅಥವಾ ಏನೇನು ಇರುತ್ತೆ ಅದರೊಳಗಡೆ ಅದನ್ನೆಲ್ಲ ನೀಟಾಗಿ ತೆಗಿಬೇಕಾಗತ್ತೆ. ಸೊ ನಂತರ ಅರಿಶಿನ ಮತ್ತು ಉಪ್ಪನ್ನು ಬೆರೆಸ್ಕೋಬೇಕು. ಅರಿಶಿನ ಉಪ್ಪು ಹಾಕೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಪ್ಲೇನ್ ವಾಟರ್ಗಿಂತನೂ ತುಂಬ ಸ್ಟ್ರಾಂಗಾಗಿ ಕ್ಲೀನ್ ಆಗಬೇಕು, ನೀಟಾಗಿ ಕ್ಲೀನ್ ಆಗಬೇಕು ಅಂತಂದರೆ ಅರಿಶಿನ ಮತ್ತು ಉಪ್ಪು ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡಬೇಕು ಅರಿಶಿನ ಮತ್ತು ಉಪ್ಪಿನ ನೀರಲ್ಲಿ. ಸೊ ಇದಾದ ನಂತರ ಆ ನೀರನ್ನು ಚೆಲ್ಲಿ, ಸೊ ಇದೇನು ಟ್ಯಾಪ್ ವಾಟರ್ ನೆನೆಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಚೆಲ್ಲಿ ಪುನಃ ಒಳ್ಳೆ ವಾಟ್ರಲ್ಲಿ ನೀಟಾಗಿ ತೊಳ್ಕೊಬೇಕು. ಸೊ ಒಳ್ಳೆ ನೀರಲ್ಲಿ ನೀಟಾಗಿ ತೊಳ್ಕೊಂಡಾದಮೇಲೆ ಸೊ ಈಗ ಆ ಮೀನಿಗೆ ನಾವು ಮಸಾಲ ಹಚ್ಕೋಬೇಕಾಗತ್ತೆ. ಸೊ ತವಾ ಫ್ರೈ ಮಾಡೋಕ್ಕೆ ಮಸಾಲ ಯಾವ ಥರ ಮಾಡಬೇಕು, ಈ ಅಂಗಡಿಗಳಲ್ಲೆಲ್ಲ ರೆಡಿಮೇಡ್ ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ, ಅದನ್ನಾದರೂ ಹಚ್ಕೋಬೋದು. ಇಲ್ಲ ಅಂತಂದರೆ ವೆರಿ ಸಿಂಪಲ್ ಮನೆಯಲ್ಲೇ ಯಾವ ಥರ ಅಂತಂದರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕೋಬೇಕಾಗತ್ತೆ. ಅಷ್ಟನ್ನು ಹಾಕಿ ಸ್ವಲ್ಪ ಹುಣಸೆ ರಸ ಅದನ್ನು ಹಾಕಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ವೆರಿ ಸಿಂಪಲ್. ಮತ್ತೆ ಹೇಳ್ತೀನಿ ನೋಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಹುಣಸೆ ಹುಳಿ ಅಂದರೆ ಹುಣಸೆ ರಸ, ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನೆನೆಯಕ್ಕೆ ಬಿಡಬೇಕು ಒಂದು 5 ನಿಮಿಷ. ಅದಾದಮೇಲೆ ಮೀನು ಈ ಥರ ಅದನ್ನು ಕಟ್ ಮಾಡಿದ್ದೀವಿ ನೋಡಿ, ಸೈಡಲ್ಲಿ ಕಟ್ ಮಾಡಿ ಈ ಥರ ಹಚ್ಚೋದ್ರಿಂದ ಆ ಮೀನಿನ ಭಾಗ ಮೇಲ್ಗಡೆ ಕಟ್ ಆಗಿದ್ದಲ್ಲ ಕ್ರಾಸಿಗೆ, ಅದರೊಳಗಡೆ ಎಲ್ಲನೂ ಮಸಾಲ ಇಳಿದಾಗ ನೀಟಾಗಿ ರುಚಿ ಬರುತ್ತೆ. ಸೊ ಆ ಮಸಾಲ ಪೇಸ್ಟ್ ನಾನು ಏನು ಹೇಳಿದೆ ಅದನ್ನು ನಾವು ತಯಾರು ಮಾಡಿಟ್ಕೊಂಡು ಇದನ್ನು ನೀಟಾಗಿ ಹಚ್ಕೊಳ್ತಾ ಇದ್ದೀವಿ. ಸೊ ಇದನ್ನು ಹಚ್ಚಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಬಿಡಬೇಕು. ಫ್ರಿಜ್ಜಲ್ಲಿ ಅಥವಾ ಫ್ರೀಝರಲ್ಲಿ ಒಂದು 20 ನಿಮಿಷ 15 ನಿಮಿಷ ಆದರೂ ಮಿನಿಮಮ್ ಆದರೂ ಬಿಡಬೇಕು. ಜಾಸ್ತಿ ಟೈಮ್ ಇದ್ದರೆ ಅರ್ಧ ಗಂಟೆನೇ ಬಿಡಿ, ಚೆನ್ನಾಗಿ ನೆನೆದಷ್ಟು ಮಸಾಲ ಹಿಡಿಯುತ್ತೆ ಆ್ಯಂಡ್ ರುಚಿ ಬರುತ್ತೆ. ಸೊ ನೀಟಾಗಿ ನಾವು ಈ ಥರ ಹಚ್ಬೇಕಾಗತ್ತೆ ಎಲ್ಲ ಸೈಡ್ಸಲ್ಲೂ, ಮೇಲೆ ಆ್ಯಂಡ್ ಉಲ್ಟಾ ಮಾಡಿಬಿಟ್ಟು ಸೈಡ್ಸಲ್ಲೆಲ್ಲ ಬಿಟ್ಬಿಡ್ತೀವಿ. ಸೊ ಅಲ್ಲೆಲ್ಲ ನೀಟಾಗಿ ಹಚ್ಬೇಕಾಗತ್ತೆ. ಆ್ಯಂಡ್ ಇದನ್ನು 2 ಥರ ಬೇಯಿಸ್ಕೋಬೋದು. ಒಂದು ಡೀಪ್ ಫ್ರೈ ಅಂತ ಆ್ಯಂಡ್ ಇನ್ನೊಂದು ಹೆಂಚಿನ ಮೇಲ್ಗಡೆ ತವಾ ಫ್ರೈ ಅಂತ. ಸೊ ನಾವು ತವಾ ಫ್ರೈ ಮಾಡ್ಕೊಳ್ತಿದ್ದೀವಿ. ಆ ಸೈಡ್ ಈ ಸೈಡ್ 2 ಕಡೆನೂ ಬೇಯಿಸ್ಕೋಬೇಕು. ನಂತರ ಅದೇನು ನಾನು ಮಸಾಲ ಹೇಳಿದೆ ಅದಕ್ಕೆ ಸ್ವಲ್ಪ ನೀರಿನ ಥರ ಮಾಡಿಕೊಂಡು ಈ ಥರ ಹಚ್ಕೊಂಡ್ರೆ ನೀಟಾಗಿ ಹಿಡಿಯುತ್ತೆ. ವೆರಿ ಈಸಿ. ಆ್ಯಂಡ್ ನೀವು ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು, ಫಿಶ್ ಬೆಂದ್ಬಿಡುತ್ತೆ. ಸೊ ನೀವು ಅಷ್ಟೇ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಬಾಂಗ್ಡೆ ಫ್ರೈ ಇದೇ ಥರ ನೀವು ಅಂಜಲ್ ಫ್ರೈ ಮಾಡ್ಕೋಬೋದು. ಯಾವ್ಯಾವ ಮೀನಿಗೆ ಇದೇ ಥರ ಮಾಡ್ಕೋಬೋದು. ನಾವು ಅಂಜಲ್ ಫ್ರೈ ಸಹ ಮಾಡ್ಕೊಂಡಿದ್ವಿ. ಸೊ ಅದನ್ನು ಅಷ್ಟೇ ತೋರಿಸ್ತೀವಿ. ಹೋಮ್ ಮೇಡ್ ಇದು ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಏನು ಮಸಾಲ ಐಟಮ್ಸ್ ಏನು ಇರಲ್ಲ, ಮನೆಯಲ್ಲೇ ಇದ್ದಂಥ ಪುಡಿಗಳನ್ನು ಬಳಸಿ ಮಸಾಲ ಮಾಡ್ಕೊಂಡು ಮಾಡಿರೋದು, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಗ್ರೀನ್ ಚಟ್ನಿ ನಿಂಬೆಹಣ್ಣು ಮಾಡ್ಕೊಂಡು ತಿನ್ನಿ. ಸೊ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.